ಇರಬಹುದು, ಕಲರ್ ಡಿಸ್ಪ್ಲೇ ಇರುತ್ತೆ, ಪ್ಲಸ್ ವೈಫೈ ಕಂಟ್ರೋಲ್ ಕೂಡ ಇರುತ್ತೆ. ನೀವು ಫೋನ್ ಇದನ್ನು ಕೂಡ ಆಪರೇಟ್ ಮಾಡಬಹುದು. ಇದೇನಾದ್ರೆ ನಿಮಗೆ ಗ್ಲಾಸ್ ಫಿನಿಶಿಂಗ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸ್ಕ್ರಾಚಸ್ ಎಲ್ಲ ಆಗಲ್ಲ, ಮತ್ತೆ ಡೆಂಟ್ ಕೂಡ ಆಗಲ್ಲ. ಸೊ ಲೈಫ್ ಟೈಮ್ ನಿಮಗೆ ಫ್ರೆಶ್ ನ್ಯೂ ಪೀಸ್ ತರಾನೇ ಫೀಲ್ ಆಗ್ತಾ ಇರುತ್ತೆ. ಇವಾಗ ಎಸ್ ಸ್ಟೀಲ್ ಆಗಿರ್ಬೋದು, ಇದೆಲ್ಲ ನೋಡ್ತಾ ಇರೋ ಸ್ವಲ್ಪ ಸ್ಕ್ರಾಚ್ ಆದ್ರೆ ಮತ್ತೆ ಡೆಂಟ್ ಆದ್ರೆ ಹೈಲೈಟ್ ಆಗಿ ಕಾಣ್ತಾ ಇರುತ್ತೆ. ಬಟ್ ಈ ಒಂದು ಫ್ರಿಜ್ ನೀವು 10 ವರ್ಷ ಯೂಸ್ ಮಾಡಿದ್ರು ಕೂಡ ಯಾವುದೇ ರೀತಿ ನಿಮ್ಗೆ ಹಳೇದು ಅಂತ ಫೀಲ್ ಆಗಲ್ಲ. ಯಾಕಂದ್ರೆ ಇದರಲ್ಲಿ ಇಶ್ಯೂಸ್ ಅಂದ್ರೆ ಲೈಕ್ ಏನಾದ್ರು ಸಮ್ ಟೈಮ್ ಡಸ್ಟ್ ಕೂತಿದಾಗ ನೀವು ಬಟ್ಟೆ ತಗೊಂಡು ಒರೆಸ್ಕೊಳ್ಬೇಕಾಗುತ್ತೆ ಅಷ್ಟು. ಅದೊಂದು ಬಿಟ್ರೆ ನಿಮ್ಗೆ ಫ್ರೆಶ್ ತರಾನೇ ಫೀಲ್ ಆಗ್ತಾ ಇರುತ್ತೆ. ಹಾಯ್ ಹಲೋ ನಮಸ್ತೆ, ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ ಹೈಯರ್ ಅಲ್ಲಿ ಹೊಸದಾಗಿ ಲಾಂಚ್ ಮಾಡಿರ್ತಕ್ಕಂಥ 520 ಲೀಟರ್ ಇರ್ತಕ್ಕಂಥ ಲುಮಿನಾರ್ ಸೀರೀಸ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ. ಸೊ ಈ ಒಂದು ಫ್ರಿಜ್ ನ ಮೇನ್ ಹೈಲೈಟ್ ಸ್ಪೆಸಿಫಿಕೇಶನ್ ಹೇಳೋದಾದ್ರೆ, ಇವಾಗ ಯಾರೆಲ್ಲ ಮನೆಗಳಲ್ಲಿ ಸೈಡ್ ಬೈ ಸೈಡ್ ಫ್ರಿಜ್ ಗಳನ್ನ ಬಳಸ್ತಾ ಇರ್ತೀರಾ, ಆ ಫ್ರಿಜ್ ಗಳಲ್ಲಿ ಏನಂದ್ರೆ ಮಿನಿಮಮ್ ಡೈಮೆನ್ಷನ್ ಅಂತ ಬಂದಾಗ 3 ಅಡಿ ಅಗಲ ಜಾಗ ಬೇಕೇ ಬೇಕಾಗುತ್ತೆ, 3 ಫೀಟ್ ವಿಡ್ತ್ ಬೇಕಾಗುತ್ತೆ. ಬಟ್ ಈ ಒಂದು ರೆಫ್ರಿಜರೇಟರ್ ಜಸ್ಟ್ ನಿಮ್ಗೆ 33 ಇಂಚ್ ಇದ್ರೂ ಕೂಡ ಸಾಕಾಗುತ್ತೆ. ಪ್ಲಸ್ ಡೆಪ್ತ್ ಅಂತ ಬಂದಾಗ ಯಾವುದೇ ಬ್ರಾಂಡ್ ಸೈಡ್ ಬೈ ಸೈಡ್ ಹೋಗ್ತಿರಂದ್ರೂ ಕೂಡ 30 ಇಂಚ್ ಬೇಕಾಗುತ್ತೆ ಡೆಪ್ತ್ ಹಿಂದೆಗಡೆ ನೀವು ಹೋಗ್ತೀರಾ ಅಂದ್ರೆ. ಬಟ್ ಇದರಲ್ಲಿ ನಿಮ್ಗೆ 28 ಇಂಚು ಡೆಪ್ತ್ ಇದ್ರೂ ಕೂಡ ಆಗುತ್ತೆ, 33 ಇಂಚು ಅಗಲ. ಸೊ ಹಿಂದೆಗಡೆ ಡೆಪ್ತ್ ಬಂದ್ಬಿಟ್ಟು 28 ಇಂಚಲ್ಲಿ ಆಗುತ್ತೆ. ಸೊ ಕೆಲವೊಂದು ಮನೆಗಳಲ್ಲಿ ಅವ್ರಿಗೆ ಸೈಡ್ ಬೈ ಸೈಡ್ ತಗೊಳ್ಬೇಕಂತ ಆಸೆ ಇರುತ್ತೆ, ಬಟ್ ಅವ್ರಿಗೆ ಜಾಗ ಇರೋದಿಲ್ಲ ಇಟ್ಕೊಳ್ಳೋದಕ್ಕೆ, ಅವರು ಈ ಒಂದು ಮಾಡೆಲ್ಗೆ ಈಸಿಯಾಗಿ ಹೋಗ್ಬೋದು. ಪ್ಲಸ್ ಇದು ಪ್ರೈಸ್ ಪಾಯಿಂಟ್ ಎಲ್ಲ ಆಗಿರ್ಬೋದು, ಮತ್ತೆ ಕೆಪಾಸಿಟಿ ಹೋಗಿದ್ರು ಕೂಡ 520 ಲೀಟರ್ ಇರ್ತಕ್ಕಂಥ ಸ್ಟೋರೇಜ್ ನ ಕೊಟ್ಟಿರ್ತಾರೆ. ಇದ್ರದ್ದು ಎಲ್ಲ ನೋಡ್ತಿರಂದ್ರೆ ಪ್ರೀಮಿಯಂ ಲುಕ್ ಬರುತ್ತೆ, ನೋಡಬಹುದು. ಸ್ಟೀಲ್ ಫಿನಿಶಿಂಗ್ ಎಲ್ಲ ಕೊಡ್ತಾರೆ. ಪ್ಲಸ್ 4 ಡೋರ್ ಇರ್ತಕ್ಕಂಥ ರೆಫ್ರಿಜರೇಟರ್ ಇದನ್ನ. ಸೊ ಲೈಕ್ ಫ್ರೆಂಚ್ ಡೋರ್ ಅಂತಾನು ಕೂಡ ನಾವು ಕರಿತೀವಿ. ಸೊ ಇದನ್ನ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಒಳಗಡೆ ನೀವು ನೋಡ್ತಿರೋದು ಕೂಡ ಇನ್ಸೈಡ್ ನೀವು ಆಗಿರ್ಬೋದು, ಶೆಲ್ಫ್ಸ್ ಆಗಿರ್ಬೋದು ಎಲ್ಲ ಸ್ಟೀಲ್ ಫಿನಿಶಿಂಗ್ ಕೊಟ್ಟಿರ್ತಾರೆ. ಪ್ಲಸ್ ಬ್ರೈಟ್ನೆಸ್ ಲೈಟ್ ಕೂಡ ಕೊಟ್ಟಿರ್ತಾರೆ. ಇನ್ನು ಆಪರೇಟಿಂಗ್ ಎಲ್ಲ ಇದು 4 ಡೋರು ಕನ್ವರ್ಟೇಬಲ್ ಫೀಚರ್ಸ್ ಇರುತ್ತೆ. ಆಪರೇಟಿಂಗ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಡಿಸ್ಪ್ಲೇಲೇ ಇರುತ್ತೆ ಮೇನ್ ಇದರಲ್ಲಿ ನೀವು ನೋಡ್ತಾ ಇರಬಹುದು. ಕಲರ್ ಡಿಸ್ಪ್ಲೇ ಇರುತ್ತೆ, ಪ್ಲಸ್ ವೈಫೈ ಕಂಟ್ರೋಲ್ ಕೂಡ ಇರುತ್ತೆ. ನೀವು ಫೋನ್ ಇದನ್ನು ಕೂಡ ಆಪರೇಟ್ ಮಾಡಬಹುದು. ಇದೇನ್ ನೀವು ಫಿನಿಶಿಂಗ್ ನ ನೋಡ್ತೀರಾ, ಔಟ್ ಸೈಡ್ ಲುಕ್ ಬಂದ್ಬಿಟ್ಟು ಇದು ಮಿರರ್ ಗ್ಲಾಸ್ ಫಿನಿಶಿಂಗ್ ಕೂಡ ಇರುತ್ತೆ. ಇದೇನಾದ್ರೆ ನಿಮಗೆ ಗ್ಲಾಸ್ ಫಿನಿಶಿಂಗ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸ್ಕ್ರಾಚಸ್ ಎಲ್ಲ ಆಗಲ್ಲ, ಮತ್ತೆ ಡೆಂಟ್ ಕೂಡ ಆಗಲ್ಲ. ಸೊ ಲೈಫ್ ಟೈಮ್ ನಿಮಗೆ ಫ್ರೆಶ್ ನ್ಯೂ ಪೀಸ್ ತರಾನೇ ಫೀಲ್ ಆಗ್ತಾ ಇರುತ್ತೆ. ಇವಾಗ ಎಸ್ ಸ್ಟೀಲ್ ಆಗಿರ್ಬೋದು, ಇದೆಲ್ಲ ನೋಡ್ತಾ ಇರೋ ಸ್ವಲ್ಪ ಸ್ಕ್ರಾಚ್ ಆದ್ರೆ ಮತ್ತೆ ಡೆಂಟ್ ಆದ್ರೆ ಹೈಲೈಟ್ ಆಗಿ ಕಾಣ್ತಾ ಇರುತ್ತೆ. ಬಟ್ ಈ ಒಂದು ಫ್ರಿಜ್ ನೀವು 10 ವರ್ಷ ಯೂಸ್ ಮಾಡಿದ್ರು ಕೂಡ ಯಾವುದೇ ರೀತಿ ನಿಮ್ಗೆ ಹಳೇದು ಅಂತ ಫೀಲ್ ಆಗಲ್ಲ. ಯಾಕಂದ್ರೆ ಇದರಲ್ಲಿ ಇಶ್ಯೂಸ್ ಅಂದ್ರೆ ಲೈಕ್ ಏನಾದ್ರು ಸಮ್ ಟೈಮ್ ಡಸ್ಟ್ ಕೂತಿದಾಗ ನೀವು ಬಟ್ಟೆ ತಗೊಂಡು ಒರೆಸ್ಕೊಳ್ಬೇಕಾಗುತ್ತೆ ಅಷ್ಟು. ಅದೊಂದು ಬಿಟ್ರೆ ನಿಮ್ಗೆ ಫ್ರೆಶ್ ತರಾನೇ ಫೀಲ್ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಟೆಕ್ನಿಕಲ್ ಪಾಯಿಂಟ್ಸ್ ನ ತಿಳಿಸ್ಕೊಡಕ್ಕೆ ನಮ್ ಜೊತೆ ಕೆಂಪೇಗೌಡ ಇದ್ದಾರೆ. ಹಾಯ್ ಸರ್. ಸೊ ನೀವೇನಾದ್ರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದಾರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸೊ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಡೆಮೋನ ಶುರು ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಕೆಂಪೇಗೌಡ ಅಂತ. ಸೊ ನಾನು ಇವತ್ತು ಬಂದು ಹೈಯರ್ ಹೊಸದಾಗಿ ಲಾಂಚ್ ಮಾಡಿರೋ ಲೂಮಿನಾರ್ ಸೀರೀಸ್ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಫ್ರೆಂಚ್ ಡೋರ್ ಅಥವಾ 4 ಡೋರ್ ರೆಫ್ರಿಜರೇಟರ್ ಫೀಚರ್ ಅಂಡ್ ಟೆಕ್ನಾಲಜಿ ಏನ್ ಯೂಸ್ ಮಾಡಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹಾಗಿದ್ರೆ ನೋಡೋಣ. ಸೊ ಇದು ಬಂದು ನಿಮ್ಗೆ 520 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ 4 ಡೋರ್ ರೆಫ್ರಿಜರೇಟರ್ ಫ್ರೆಂಚ್ ಡೋರ್ ಬರುತ್ತೆ. ಸೊ ಅಪ್ಸ್ಟೇರ್ ಬಂದು 2 ಡೋರ್ ಕೊಟ್ಟಿರ್ತಾರೆ, ಬಾಟಮ್ ಬಂದು ನಿಮ್ಗೆ 2 ಡೋರ್ ಕೊಟ್ಟಿರ್ತಾರೆ. ಸೊ ನಾರ್ಮಲ್ ಆಗಿ ನೀವು ಯಾವುದೇ ಫ್ರಿಜ್ ತಗೊಂಡ್ರು ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ತಗೊಂಡ್ರು 2 ಡೋರ್ ಅಲ್ಲಿ ಹೋಗ್ತಿದ್ರೆ ಲೆಫ್ಟ್ ಸೈಡ್ ಬಂದು ಕಂಪ್ಲೀಟ್ಲಿ ಫ್ರೀಜರ್ ಇರುತ್ತೆ, ರೈಟ್ ಅಲ್ಲಿ ಬಂದು ಕಂಪ್ಲೀಟ್ಲಿ ಫ್ರಿಜ್ ಇರುತ್ತೆ. ಸೊ ಈ ಪೋರ್ಷನ್ ಈ ರೆಫ್ರಿಜರೇಟರ್ 4 ಡೋರ್ ಅಲ್ಲಿ ಹೋಗ್ತಿದ್ರೆ ಅಪ್ಸ್ಟೇರ್ ಏನಿದೆಯಲ್ಲ ಕಂಪ್ಲೀಟ್ಲಿ ಫ್ರಿಜ್ ಕೊಟ್ಟಿರ್ತಾರೆ, ಡೌನ್ ಸ್ಟೇರ್ ಏನಿದೆಯಲ್ಲ ಕಂಪ್ಲೀಟ್ಲಿ ಫ್ರೀಜರ್ ಇರುತ್ತೆ. ಸೊ ಇದ್ರಲ್ಲಿ ಏನಂದ್ರೆ ನಿಮ್ಗೆ ವಿತ್ ಕನ್ವರ್ಟಬಲ್ ಆಪ್ಷನ್ ಕೂಡ ಇದೆ. ಸೊ ಕನ್ವರ್ಟಬಲ್ ಅಂತಂದ್ರೆ ನಿಮ್ಗೆ ಸೊ ಕೆಳಗಡೆ ಪೋರ್ಷನ್ ಏನ್ ಫ್ರೀಜರ್ ಇದೆಯಲ್ಲ, ಸೊ ನಿಮ್ಗೆ 2 ಪೋರ್ಷನ್ ಫ್ರೀಜರ್ ಇರುತ್ತೆ. ಅದ್ರಲ್ಲಿ 1 ಪೋರ್ಷನ್ ನೀವು ಫ್ರೀಜರ್ ಕನ್ವರ್ಟ್ ಮಾಡ್ಕೊಬಹುದು. ಸೊ ಅದ್ರಲ್ಲಿ ಏನಾಗುತ್ತೆ ನಿಮ್ಗೆ 85% ಫ್ರಿಜ್ ಸ್ಪೇಸ್ ಅವೈಲಬಿಲಿಟಿ ಇದೆ, 15% ನಿಮ್ಗೆ ಫ್ರೀಜರ್ ಅವೈಲಬಿಲಿಟಿ ಸೊ ಆಪ್ಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ಇನ್ಸೈಡ್ ಹೋಗ್ತೀರಾ ಅಂತಂದ್ರೆ, ಸೊ ನೀವು ಡೋರ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೀವು ಲೈಟ್ ಬ್ರೈಟ್ನೆಸ್ ನೋಡಬಹುದು ನಿಮ್ಗೆ. ಸೊ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ನೀವು ಓಪನ್ ಮಾಡಿದಾಗ ಲೋ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಡೋರ್ ಓಪನ್ ಮಾಡ್ತಿದ್ದಂಗೆ ಅದು ನಿಮ್ದು ರೂಮ್ ನಲ್ಲಿ ಬ್ರೈಟ್ನೆಸ್ ಇರುತ್ತೆ ಅಥವಾ ಮನೇಲಿ ಏನ್ ಬ್ರೈಟ್ನೆಸ್ ಇರುತ್ತೆ, ಸೊ ಅದ್ರ ತಕ್ಕನಾಗೆ ಇದು ಲೈಟ್ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ಸೊ ನೀವು ನೋಡ್ಬೋದು, ನಾನು ನಿಮ್ಗೆ ತೋರಿಸ್ದೆ ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ನಿಮ್ಗೆ ಯಾವ ತರ ಬ್ರೈಟ್ನೆಸ್ ಇತ್ತು, ಫುಲ್ ಓಪನ್ ಮಾಡಿದಾಗ ನಿಮ್ಗೆ ಯಾವ ತರ ಬ್ರೈಟ್ನೆಸ್ ಇತ್ತು ನಿಮ್ಗೆ ಗೊತ್ತಾಗುತ್ತೆ. ಇನ್ಸೈಡ್ ನೀವು ನೋಡ್ತೀರಾ ಅಂದ್ರೆ ಹಾಗೆ ನಿಮ್ಗೆ ಸೆಲ್ಫ್ ನಿಮ್ಗೆ ಅಪ್ ಟು 3 ಸೆಲ್ಫ್ ಇರುತ್ತೆ ವಿತ್ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಫಿನಿಶಿಂಗ್ ಬಂದು ನಿಮ್ಗೆ ಎಡ್ಜಸ್ ಅಲ್ಲಿ ಬಂದು ಸ್ಟೀಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅಲ್ಲಿ ಬಂದು ನಿಮ್ಗೆ 3 ಬಾಕ್ಸ್ ಕೊಟ್ಟಿರ್ತಾರೆ. ಒಂದು ಬಂದು ಗಾರ್ಡನ್ ಫ್ರೆಶ್ ಬಾಕ್ಸ್ ಅಂತ, ಫ್ರೆಶ್ ಬಾಕ್ಸ್ ಬಂದು ಬಿಗರ್ ಕೆಪಾಸಿಟಿ ಇರುತ್ತೆ. ಕಂಪ್ಲೀಟ್ ನಿಮ್ಗೆ ಒಂದು ಸೆಲ್ಫ್ ಇದು ಹೋಗ್ತಿದ್ರು ಕಂಪ್ಲೀಟ್ ಒಂದು ಬಾಕ್ಸ್ ಕಂಪ್ಲೀಟ್ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಹೋಗ್ತಿದ್ರೆ ಹಾಗೆ ನಿಮ್ಗೆ ಫ್ರೆಶ್ ಝೋನ್ ಅಂತ ಒಂದಿರುತ್ತೆ, ಮತ್ತೆ ಮೈ ಝೋನ್ ಅಂತ 1 ಬಾಕ್ಸ್. ಸೊ 2 ಬಾಕ್ಸ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ಟೋಟಲ್ ನಿಮ್ಗೆ 3 ಬಾಕ್ಸ್ ಅವೈಲಬಿಲಿಟಿ ಇರುತ್ತೆ. ಮತ್ತೆ ರೈಟ್ ಡೋರ್ ಅಲ್ಲಿ ಏನಿದೆ 3 ಸೆಲ್ಫ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನಂದ್ರೆ ನೀವು ಸೆಲ್ಫ್ ಅಡ್ಜಸ್ಟ್ ಕೂಡ ಮಾಡ್ಕೊಬಹುದು.
ಸೊ ರಿಮೂವ್ ಮಾಡಿ ಇಲ್ಲಿ ನಿಮಗೆ ಡಿಪೆಂಡ್ ಅಪಾನ್ ನೀವೇನು ಬಾಟಲ್ಸ್ ಅಥವಾ ಏನಾದ್ರು ಸ್ಟೋರೇಜ್ ಮಾಡ್ತೀರಿ ಅಂದ್ರೆ ಸೊ ಅಡ್ಜಸ್ಟ್ ಕೂಡ ಮಾಡ್ಕೊಬಹುದು. ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ನಿಮಗೆ ಅಡ್ಜಸ್ಟಬಲ್ ಕೊಟ್ಟಿರ್ತಾರೆ. ಇನ್ಸೈಡ್ ಗ್ಲಾಸ್ ಅಲ್ಲಿ ಕೂಡ ಅಷ್ಟೇ ನಿಮಗೆ ಒಳಗೆ ಇನ್ಸೈಡ್ ಸೆಲ್ಫ್ ಕೊಡೋದು ಅಷ್ಟೇ ನೀವು ಅಡ್ಜಸ್ಟ್ ಮಾಡ್ಕೊಬಹುದು. ಇಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಿಮಗೆ ಇದರಲ್ಲಿ ಬಂದು ABT ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದಾರೆ, ಆಂಟಿ ಬ್ಯಾಕ್ಟೀರಿಯಲ್ ಟೆಕ್ನಾಲಜಿ ಅಂತ. ಸೊ ನೀವೇನಾದ್ರು ಔಟ್ ಸೈಡ್ ಇಂದ ಫ್ರೂಟ್ ಅಂಡ್ ವೆಜಿಟೇಬಲ್ಸ್ ನೀವು ತಗೊಂಬಂದ್ ಇಟ್ಟಿರ್ತೀರಾ, ಅದ್ರಲ್ಲಿ ಏನಾದ್ರು ಮಾಯಿಶ್ಚರ್ ಆಗ್ಬೋದು ಪ್ಲಸ್ ಬ್ಯಾಕ್ಟೀರಿಯಾಸ್ ಆಗ್ಬೋದು, ಏನಾದ್ರು ಫಂಗಸ್ ಇದ್ರೆ ಏನಾಗುತ್ತೆ ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ ನಿಮ್ಗೆ ಡಿಆಕ್ಟಿವ್ ಮಾಡುತ್ತೆ. ಸೊ ಒಂದು ಪದಾರ್ಥದಿಂದ ಇನ್ನೊಂದು ಪದಾರ್ಥಕ್ಕೆ ಅಂಟಲ್ಲ, ಯಾವ್ದೇ ರೀತಿ ನಿಮ್ಗೆ ಹಾಳಾಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅವಾಗ ನಿಮ್ಗೆ ಹೇಳ್ದಾಗೆ ಮೇಲ್ಗಡೆ ಬಂದು ಕಂಪ್ಲೀಟ್ಲಿ ಫ್ರಿಡ್ಜ್ ಇರುತ್ತೆ. ಸೊ ಕೆಳಗಡೆ ಬಂದು ಬಾಟಮ್ ಫ್ರೀಜರ್ ಅಂತ ಕರೆದ್ರೆ, ಫ್ರೀಜರ್ ಬಂದು ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾರೆ. 2 ಪೋರ್ಷನ್ ಇರುತ್ತೆ ನಿಮ್ಗೆ, ಲೆಫ್ಟ್ ಟು ರೈಟ್ 2 ಪೋರ್ಷನ್ ಇರುತ್ತೆ. ಸೊ ಬೆನಿಫಿಟ್ ಏನಂದ್ರೆ ನಿಮ್ಗೆ ಸೊ 19% ನಿಮ್ಗೆ ಬೆಂಡಾಗ ಆಪ್ಷನ್ ಕಮ್ಮಿ ಇರುತ್ತೆ. ಸೊ ಈಸಿ ಆಕ್ಸೆಸೇಬಲ್ ಇದಕ್ಕೆ. ಈಗ ನಾರ್ಮಲ್ ಆಗಿ ಯೂಸ್ ಮಾಡೋದು ಒಂದು ನಿಮ್ಗೆ ಫ್ರೂಟ್ ಅಂಡ್ ವೆಜಿಟೇಬಲ್ ಜಾಸ್ತಿ ಯೂಸ್ ಮಾಡ್ತೀರಾ, ಸೊ ಡೈಲಿ ಆಕ್ಸೆಸ್ ಬಂದು ಫ್ರಿಡ್ಜ್ ಆಕ್ಸೆಸ್ ಇರುತ್ತೆ, ಹಾಗಾಗಿ ಬಂದು ಈಸಿ ಆಕ್ಸೆಸೇಬಲ್ ಇರುತ್ತೆ. ಫ್ರೀಜರ್ ಬಂದು ನಿಮ್ಗೆ ಯೂಸೇಜ್ ಬಂದು ಕಮ್ಮಿ ಇರುತ್ತೆ. ಸೊ ಫ್ರೀಜರ್ ಬಂದು ಕೆಳಗಡೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಬಂದು ಲೆಫ್ಟ್ ಮತ್ತೆ ರೈಟ್ 2 ಪೋರ್ಷನ್ ನಿಮ್ಗೆ ಫ್ರೀಜರ್ ಇರುತ್ತೆ. ಸೊ ಲೆಫ್ಟ್ ಅಲ್ಲಿ ಹೋಗ್ತಿದ್ರೆ ಪ್ರೆಸ್ ಝೋನ್ ಬಂದು 2 ಬಾಕ್ಸ್ ಕೊಟ್ಟಿರ್ತಾರೆ, ಪ್ಲಸ್ ಒಂದು ಈಸಿ ಸ್ಲೈಡ್ ಇರುತ್ತೆ ವಿತ್ ನಿಮ್ಗೆ ಐಸ್ ಮೇಕರ್ ಕೂಡ ಇರುತ್ತೆ. ಸೊ ಇದು ಬಂದು ರಿಮೂವಬಲ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ನೀವು ಯೂಸ್ ಮಾಡ್ಬೋದು, ಬೇಡ ಅಂದ್ರೆ ನೀವು ರಿಮೂವ್ ಮಾಡ್ಕೊಂಡು ಅಲ್ಲಿ ನೀವು ಸ್ಪೇಸ್ ಯುಟಿಲೈಸ್ ಮಾಡ್ಕೊಬಹುದು. ಅದೇ ರೀತಿ ರೈಟ್ ಸೈಡ್ ಹೋಗ್ತೀವಿ ಅಂದ್ರೆ ನಿಮ್ಗೆ ಸೇಮ್ ಇದು ಮ್ಯಾಜಿಕ್ ಝೋನ್ ಕೊಟ್ಟಿರ್ತಾರೆ, 2 ಬಾಕ್ಸ್ ಇರುತ್ತೆ ಪ್ಲಸ್ ಈಸಿ ಸ್ಲೈಡ್ ಇರುತ್ತೆ. ಸೊ ಇದು ಕೂಡ ನಿಮ್ಗೆ ಸ್ಟೋರೇಜ್ ಪರ್ಪಸ್ ಹೋಗ್ತೀವಿ ಅಂದ್ರೆ ನಿಮ್ಗೆ 100% ನಿಮ್ಗೆ ಸ್ಟೋರೇಜ್ ಪರ್ಪಸ್ ಇರುತ್ತೆ. ನೆಕ್ಸ್ಟ್ ಇದ್ರಲ್ಲಿ ಏನಂದ್ರೆ ವಿತ್ ಕನ್ವರ್ಟಬಲ್ ಝೋನ್ ಇರೋದ್ರಿಂದ ನಿಮ್ಗೆ ಸೊ ಇದರಲ್ಲಿ ನಿಮ್ಗೆ 1 ಪೋರ್ಷನ್ ನೀವು ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ನಿಮ್ಗೆ ಅವಾಗ ಏನಾಗುತ್ತೆ, ನಿಮ್ಗೆ 85% ಫ್ರಿಡ್ಜ್ ಸ್ಪೇಸ್ ಸಿಗುತ್ತೆ, ಓನ್ಲಿ 15% ಫ್ರೀಜರ್ ಆಗಿ ನಿಮ್ಗೆ ಆಪ್ಷನ್ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಫ್ರಿಡ್ಜ್ ಅಲ್ಲಿ ಹೋಗ್ತಿದ್ರೆ ಮ್ಯಾಜಿಕ್ ಕೂಲಿಂಗ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದಾರೆ. ಸೊ ಮ್ಯಾಜಿಕ್ ಕೂಲಿಂಗ್ ಟೆಕ್ನಾಲಜಿ ಅಂದ್ರೆ ನೀವು ಏನ್ ಸ್ಟೋರೇಜ್ ಮಾಡಿದ್ರೆ ಸೆಲ್ಫ್ ವೈಸ್ ಸ್ಟೋರೇಜ್. ಸೊ ಈಗ ನೋಡಿ ಸೆಲ್ಫ್ ಏನಿದೆಯಲ್ಲ, ಸೆಲ್ಫ್ ಅಲ್ಲಿ ಏನ್ ಸ್ಟೋರೇಜ್ ಮಾಡಿರ್ತೀರಾ ಸೆನ್ಸ್ ಮಾಡಿ ನಿಮ್ಗೆ ಕೂಲಿಂಗ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಪವರ್ ಕನ್ಸಂಪ್ಷನ್ ಕಮ್ಮಿ ತಗೊಳುತ್ತೆ, ಕೂಲಿಂಗು ನಿಮ್ಗೆ ಜಾಸ್ತಿ ಲಾಸ್ ಆಗಲ್ಲ, ಪ್ಲಸ್ ಏನಂದ್ರೆ ನಿಮ್ಗೆ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ನೀವು ಟೆಂಪರೇಚರ್ ಸೆಟ್ಟಿಂಗ್ ಎಲ್ಲ ಯಾವ ತರ ಮಾಡ್ಕೊಳೋದು ಅಂತಂದ್ರೆ, ಸೊ ಟೆಂಪರೇಚರ್ ಸೆಟ್ಟಿಂಗ್ ಎಲ್ಲ ಬಂದು ನಿಮ್ಗೆ ಫ್ರಂಟ್ ಅಲ್ಲೇ ಕೊಟ್ಟಿರ್ತಾರೆ, ಇಲ್ಲಿ ನೋಡ್ಬೋದು ನಿಮ್ಗೆ. ಸೊ ಫ್ರಂಟ್ ಅಲ್ಲಿ ಟೆಂಪರೇಚರ್ ಸೆಟ್ಟಿಂಗ್ ಇದೆ. ಸೊ ಇದು ನೀವು ಒಂದು ಸತಿ ನೀವು ಟೆಂಪರೇಚರ್ ಸೆಟ್ ಮಾಡಿ ಬಿಟ್ಟಿರಿ ಅಂತಂದ್ರೆ ಅದು ಆಟೋಮೆಟಿಕ್ ತಗೊಳುತ್ತೆ. ಸೊ ನೀವು ನಾರ್ಮಲ್ ಆಗಿ ಬಾಕ್ಸ್ ಓಪನ್ ಮಾಡಿ ನಿಮ್ಗೆ ಫ್ರಿಡ್ಜ್ ಇನ್ಸ್ಟಾಲೇಷನ್ ಆಯ್ತು ಅಂದ್ರೆ ಫ್ರಿಡ್ಜ್ ಏನ್ ಟೆಂಪರೇಚರ್ ಬೇಕು, ಫ್ರೀಜರ್ ಟೆಂಪರೇಚರ್ ಏನ್ ಬೇಕು ಅದು ಆಟೋಮೆಟಿಕ್ ಸೆಟ್ ಆಗಿರುತ್ತೆ. ನೀವು ಬೇಕು ಅಂದ್ರೆ ಬೇಕಾದ್ರೆ ಪ್ಲಸ್ ಮೈನಸ್ ಅಂತ ಇರುತ್ತೆ ನೋಡಿ. ಸೊ ಇದನ್ನ ನೀವು ಚೇಂಜ್ ಮಾಡ್ಕೊತಾ ಹೋಗ್ಬೋದು. ಈ ಎಕ್ಸಾಂಪಲ್ ನೋಡಿ, ಈಗ ನೋಡ್ಬೋದು ನೀವು 5 ಡಿಗ್ರಿ ಸೆಲ್ಸಿಯಸ್ ಇದೆ, ಇದು ಬಂದು ಫ್ರಿಡ್ಜ್ ಟೆಂಪರೇಚರ್. ಸೊ ನೀವು ಚೇಂಜ್ ಮಾಡ್ತಾ ಚೇಂಜ್ ಆಗ್ತಾ ಹೋಗುತ್ತೆ. ಅಪ್ ಟು 9 ಡಿಗ್ರಿ ಸೆಲ್ಸಿಯಸ್ ವರೆಗೂ ನೀವು ಟೆಂಪರೇಚರ್ ನ ಸೆಟ್ ಮಾಡ್ಕೊಬಹುದು ಫ್ರಿಡ್ಜ್ ಟೆಂಪರೇಚರ್. ಸೊ ಫ್ರೀಜರ್ ಟೆಂಪರೇಚರ್ ಹೋಗ್ತಿದ್ರೆ -24 ವರೆಗೂ ಸೆಟ್ ಮಾಡ್ಕೊಬಹುದು. ಇದ್ರಲ್ಲಿ ಸೂಪರ್ ಫ್ರೀಜರ್ ಅಂತ ಆಪ್ಷನ್ ಇರುತ್ತೆ. ಸಪೋಸ್ ಏನಾದ್ರು ಮನೇಲಿ ಪಾರ್ಟಿ ಫಂಕ್ಷನ್ ಇತ್ತು, ಫ್ರೀಜರ್ ಅಲ್ಲಿ ನಿಮ್ಗೆ ಐಸ್ ಕ್ಯೂಬ್ ಬೇಗ ರೆಡಿ ಆಗಬೇಕು ಅಂತಂದ್ರೆ ಇಲ್ಲಿ ಸೂಪರ್ ಫ್ರೀಜರ್ ಅಂತ ಇರುತ್ತೆ. ಸೊ ಇದು ನೀವು ಮೋಡ್ ಸೆಲೆಕ್ಟ್ ಮಾಡಿದ್ರೆ ಸೊ ವಿತಿನ್ 1 ಅವರ್ ಅಲ್ಲಿ ನಿಮ್ಗೆ ಐಸ್ ಕ್ಯೂಬ್ ರೆಡಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ -28 ಡಿಗ್ರಿ ಹೋಗೋದ್ರಿಂದ ಸೊ ವಿತಿನ್ 1 ಅವರ್ ಅಲ್ಲಿ ನಿಮ್ಗೆ ಐಸ್ ಕ್ಯೂಬ್ ರೆಡಿ ಆಗುತ್ತೆ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು, ನಿಮ್ಗೆ ನೆಕ್ಸ್ಟ್ ಹೋಗ್ತೀವಿ ಅಂತಂದ್ರೆ ಸೂಪರ್ ಕೂಲ್ ಹಾಲಿಡೇ ಮೋಡ್ ಅಂತ ಇರುತ್ತೆ. ಸೊ ಇನ್ನೊಂದು ಇದ್ರಲ್ಲಿ ಏನಂತಂದ್ರೆ ನಿಮ್ಗೆ ಈಗ ಫೆಸ್ಟಿವಲ್ ಸೀಸನ್ ಆಗ್ಬೋದು, ಇಲ್ಲ ಮನೆ ಇದು ಟ್ರಿಪ್ ಏನಾದ್ರು ಹೋಗ್ತಾ ಇರ್ಬೋದು. ಸೊ ಏನಾದ್ರು ಒಂದು 4 to 5 ಡೇಸ್ ಅವೈಲಬಿಲಿಟಿ ಇರಲ್ಲ. ಸೊ ಅವಾಗ ಏನಾದ್ರು ನಿಮ್ಗೆ ಇನ್ಸೈಡ್ ಫ್ರಿಡ್ಜ್ ಅಲ್ಲಿ ಏನಾದ್ರು ಐಟಮ್ಸ್ ಕಮ್ಮಿ ಇತ್ತು ಅಂದಾಗ ಸೊ ಈ ಮೋಡ್ ನೀವು ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ, ಸೊ ಇನ್ಸೈಡ್ ಏನಾದ್ರು ಜಾಸ್ತಿ ಸ್ಟೋರೇಜ್ ಇಲ್ಲ ಅಂತ ಫ್ರಿಡ್ಜ್ ಅಲ್ಲಿ ಇದ್ರೆ ಸೊ ನಾರ್ಮಲ್ ಆಗಿ 70-80% ಫ್ರಿಡ್ಜ್ ರನ್ ಆಗುತ್ತೆ, ಓನ್ಲಿ 30% ಅಲ್ಲಿ ಮಾತ್ರ ಫ್ರಿಡ್ಜ್ ರನ್ ಆಗುತ್ತೆ. ಸೊ ಇದ್ರ ಪವರ್ ಸೇವಿಂಗ್ ಜಾಸ್ತಿ ಆಗುತ್ತೆ, ಪ್ಲಸ್ ಕೂಲಿಂಗ್ ಕಮ್ಮಿ ತಗೊಳುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ವಿತ್ AI ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ. ನೀವ್ ಏನ್ ಸ್ಟೋರೇಜ್ ಮಾಡಿರ್ತೀರಾ ಫ್ರಿಡ್ಜ್ ಅಲ್ಲಿ ಆಗ್ಬೋದು ಮತ್ತೆ ಫ್ರೀಜರ್ ಅಲ್ಲಿ ಆಗ್ಬೋದು, ಏನ್ ಸ್ಟೋರೇಜ್ ಮಾಡಿರ್ತೀರಾ ನಿಮ್ಗೆ ಸೆನ್ಸ್ ಮಾಡಿ ಕೂಲಿಂಗ್ ಮಾಡುತ್ತೆ AI ಟೆಕ್ನಾಲಜಿ. ಡಿಪೆಂಡ್ ಅಪಾನ್ ಫುಡ್ ಆಗ್ಬೋದು, ಡಿಪೆಂಡ್ ಅಪಾನ್ ವೆಜಿಟೇಬಲ್ಸ್ ಆಗ್ಬೋದು, ಡಿಪೆಂಡ್ ಅಪಾನ್ ಫ್ರೂಟ್ಸ್ ಆಗ್ಬೋದು, ನೀವೇನ್ ಸ್ಟೋರೇಜ್ ಮಾಡಿರ್ತೀರಾ ಇಲ್ಲ ನಾನ್ ವೆಜ್ ಆಗ್ಬೋದು, ಏನ್ ಸ್ಟೋರೇಜ್ ಮಾಡಿರ್ತೀರಾ ಸೆನ್ಸ್ ಮಾಡಿ ನಿಮ್ಗೆ ಕೂಲಿಂಗ್ ಮಾಡುತ್ತೆ. ಸೊ ಅದಕ್ಕೆ ಯಾವ ಟೆಂಪರೇಚರ್ ಬೇಕು, ಲೈಕ್ ನಿಮ್ಗೆ ಫುಡ್ ಆಗ್ಬೋದು ಇಲ್ಲ ವೆಜಿಟೇಬಲ್ಸ್ ಆಗ್ಬೋದು ನಾನ್ ವೆಜ್ ಆಗ್ಬೋದು, ಸೊ ಅದಕ್ಕೆ ಏನ್ ಟೆಂಪರೇಚರ್ ರಿಕ್ವೈರ್ಮೆಂಟ್ ಇರುತ್ತೆ ಅದು ಸೆನ್ಸ್ ಮಾಡಿ ನಿಮ್ಗೆ ಟೆಂಪರೇಚರ್ ನ ಸೆಟ್ ಮಾಡ್ಕೊಳ್ಳುತ್ತೆ. ಸೊ ಇದು AI ಟೆಕ್ನಾಲಜಿ. ಸೊ ವಿತ್ ವೈಫೈ ಎನೇಬಲ್ ಕೂಡ ಇರುತ್ತೆ ನಿಮ್ಗೆ. ಸೊ ವೈಫೈ ಎನೇಬಲ್ ಅಂತಂದ್ರೆ ನಿಮ್ಗೆ ಮನೇಲಿ ವೈಫೈ ಕನೆಕ್ಷನ್ ಇತ್ತು, ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಇತ್ತು ಅಂತಂದ್ರೆ ಸೊ IR ಸ್ಮಾರ್ಟ್ ಅಪ್ಲಿಕೇಶನ್ ಬರುತ್ತೆ, IR ಸ್ಮಾರ್ಟ್ ಅಂತ. ಸೊ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಒಂದ್ಸರಿ ಪೇರ್ ಮಾಡಿ ಕನೆಕ್ಟ್ ಮಾಡ್ಕೊಂತು ಅಂದ್ರೆ ಸೊ ನೀವ್ ಎಲ್ಲಿಂದ ನಾವು ಬೇಕಾದ್ರೂ ನೀವು ಟೆಂಪರೇಚರ್ ಎಲ್ಲ ಸೆಟ್ ಮಾಡ್ಕೊಬಹುದು. ಪ್ಲಸ್ ಇದ್ರಲ್ಲಿ ಇನ್ನೊಂದ್ ಏನಂದ್ರೆ ಫುಡ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಬರುತ್ತೆ ನಿಮ್ಗೆ. ಸೊ ಫುಡ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ನಿಮ್ಗೆ ಸೊ ಈಗ ಕೆಲವೊಂದು ಎಕ್ಸ್ಪೈರಿ ಡೇಟ್ ಎಲ್ಲ ಇರುತ್ತೆ ನಿಮ್ಗೆ ಫುಡ್ದು. ಸೊ ನೀವು ಇನ್ಸೈಡ್ ಫ್ರಿಡ್ಜ್ ಅಲ್ಲಿ ಇಡಬೇಕಾದ್ರೆ
ಸೊ ಎಕ್ಸ್ಪೈರಿ ಡೇಟ್ ನೀವು ಮೆನ್ಷನ್ ಮಾಡಿ ನಿಮ್ಗೆ ಇನ್ಸೈಡ್ ಇಟ್ಟಾಗ ನಿಯರ್ ಎಕ್ಸ್ಪೈರಿ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಆಗುತ್ತೆ ಮೊಬೈಲ್ ಅಲ್ಲಿ. ಸೊ ಅವಾಗ ನೀವು ಈಸಿಯಾಗಿ ಇನ್ಸ್ಟಂಟ್ ಆಗಿ ರಿಮೂವ್ ಮಾಡಿ ನೀವು ಯೂಸ್ ಮಾಡ್ಬೋದು. ಪ್ಲಸ್ ಇನ್ನೊಂದು ಇದರಿಂದ ಬೆನಿಫಿಟ್ ಏನಂದ್ರೆ, ಸೊ ಔಟ್ ಸೈಡ್ ಎಲ್ಲಾರ ಫಂಕ್ಷನ್ ಎಲ್ಲಾರು ಹೋಗಿರ್ತಾರ, ಇನ್ಸ್ಟಂಟ್ ನೀವು ಶಾಪಿಂಗ್ ಮಾಡೋ ಮೂವ್ಮೆಂಟ್ ಬರುತ್ತೆ. ಸೊ ಅವಾಗ ನಿಮ್ಗೆ ಫ್ರಿಜ್ ಅಲ್ಲಿ ಏನೇನ್ ಐಟಮ್ ಇದೆ ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಅವಾಗ ನೀವು ಇನ್ಸ್ಟಂಟ್ ಆಗಿ ನಿಮ್ಮ ಮೊಬೈಲ್ ತೆಗೆದು ನೀವು ಅಪ್ಲಿಕೇಶನ್ ಅಲ್ಲಿ ನೀವು ವ್ಯೂ ಮಾಡಬಹುದು ನಮ್ಮ ಫ್ರಿಜ್ ಅಲ್ಲಿ ಏನೇನ್ ಐಟಮ್ ಇದೆ ಅಂತ. ಸೊ ಅದ್ರ ತಕ್ಕನಾಗಿ ನಿಮ್ಗೆ ಏನೇನ್ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ನೀವು ಶಾಪಿಂಗ್ ಮಾಡ್ಕೊಂಡ್ ಬರ್ಬೋದು. ಸೊ ಹೋಗ್ತೀವಿ ಅಂದ್ರೆ ಇದು ಬಂದು ನಿಮ್ಗೆ ಎಕ್ಸ್ಪರ್ಟ್ ಇನ್ವರ್ಟರ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿರ್ತಾರೆ. ಸೊ ಎಕ್ಸ್ಪರ್ಟ್ ಇನ್ವರ್ಟರ್ ಟೆಕ್ನಾಲಜಿ ಯಾವ ತರ ಯೂಸ್ ಆಗುತ್ತೆ ಅಂದ್ರೆ, ಫ್ರಿಜ್ ಪೋರ್ಷನ್ ಮತ್ತೆ ಫ್ರೀಜರ್ ಪೋರ್ಷನ್ ಏನ್ ಫ್ಯಾನ್ ಯೂಸ್ ಮಾಡಿರ್ತಾರ, ಸೊ ಫ್ಯಾನ್ ಇನ್ವರ್ಟರ್ ರನ್ ಆಗೋದ್ರಿಂದ ನಿಮ್ಗೆ ಸೊ ವೇರಿಯಬಲ್ ಸ್ಪೀಡ್ ಅಲ್ಲಿ ನಿಮ್ಗೆ ಕೂಲಿನ ಪ್ರೊವೈಡ್ ಮಾಡುತ್ತೆ. ಪ್ಲಸ್ ಕಂಪ್ರೆಸರ್ ಅಲ್ಲಿ ಏನ್ ಫ್ಯಾನ್ ಯೂಸ್ ಮಾಡಿದ್ರೆ ಅದು ಕೂಡ ಇನ್ವರ್ಟರ್ ರನ್ ಆಗೋದ್ರಿಂದ ನಾಯ್ಸ್ ಲೆವೆಲ್ ನಿಮ್ಗೆ ಕಮ್ಮಿ ಇರುತ್ತೆ. ಸೊ ಕೆಲವೊಂದು ಮನೆಯಲ್ಲಿ ನೀವು ನೋಡಬಹುದು ಫ್ರಿಜ್ ಅಲ್ಲಿ ಏನಾಗುತ್ತೆ, ಹೆವಿ ನೈಟ್ ಹೊತ್ತು ಹೆವಿ ಸೌಂಡ್ ಬರೋದು, ಡೇ ಹೊತ್ತು ಹೆವಿ ಸೌಂಡ್ ಬರೋದಿರುತ್ತೆ. ಬಟ್ ಇದ್ರಲ್ಲಿ ನಿಮ್ಗೆ ನಾಯ್ಸ್ ಲೆವೆಲ್ ತುಂಬಾ ಕಮ್ಮಿ ಇರುತ್ತೆ. ಎಷ್ಟು ಹೋಗ್ತೀವಿ ಅಂದ್ರೆ ನಿಮ್ಗೆ ಲುಕ್ ವೈಸ್ ಹೋಗ್ತೀವಿ ಅಂದ್ರೆ ಲಕ್ಸುರಿ ಲುಕ್ ವೈಸ್ ಇರುತ್ತೆ. ಇದರಲ್ಲಿ ಬಂದು ನಿಮ್ಗೆ ಗ್ಲಾಸಿ ಫಿನಿಶಿಂಗ್ ವಿತ್ ಮಿರರ್ ಫಿನಿಶಿಂಗ್ ಇರುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ಕ್ರಾಚ್ ಡೆಂಟು ಆಗಲ್ಲ. ನೀವು ನೋಡ್ಬೋದು, ನೀವು ಇನ್ಕ್ಲೂಡಿಂಗ್ ಕ್ಯಾಮ್ರಾ ರೆಕಾರ್ಡಿಂಗ್ ಏನಿದೆ ಸೊ ಅವರು ಕೂಡ ನಿಮ್ಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇನ್ಕ್ಲೂಡಿಂಗ್ ಕ್ಯಾಮ್ರಾಮನ್ ಕೂಡ ನಿಮ್ಗೆ ರಿಫ್ಲೆಕ್ಟ್ ಆಗ್ತಾ ಇದಾರೆ. ಸೊ ಇದು ಬಂದು ಪ್ರೀಮಿಯಂ ಡಿಸೈನ್ ಲೂಮಿನರ್ ಸೀರೀಸ್. ಇದರಲ್ಲಿ ಬಂದು ಮಿರರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇದರಲ್ಲೇ ಬೇಕು ಅಂದ್ರೆ ನಿಮ್ಗೆ ಬ್ಲಾಕ್ ಗ್ಲಾಸ್ ಫಿನಿಶಿಂಗ್ ಸಿಗುತ್ತೆ. ಪ್ಲಸ್ ಸ್ಟೈನ್ ಸ್ಟೀಲ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಸೊ ಶೈನಿ ಸ್ಟೀಲ್ ಅಲ್ಲಿ ಏನಂದ್ರೆ ಡಿಫ್ರೆನ್ಸ್ ಏನಂದ್ರೆ ನಿಮ್ಗೆ ಪ್ರೈಸ್ ವೈಸ್ ಹೋಗ್ತೀವಿ ಅಂದ್ರೆ ಇದಕ್ಕೂ ಆಲ್ಮೋಸ್ಟ್ ನಿಮ್ಗೆ 30,000 to 40,000 ವೇರಿಯೇಷನ್ ಇರುತ್ತೆ. ಅದ್ರಲ್ಲಿ ಏನಂದ್ರೆ ವಿತೌಟ್ ವೈಫೈ ಎನೇಬಲ್ ಇರುತ್ತೆ. ಸೊ ಇದ್ರಲ್ಲೆಲ್ಲ ನಿಮ್ಗೆ ಬ್ಲಾಕ್ ಗ್ಲಾಸ್ ಮತ್ತೆ ಮಿರರ್ ಫಿನಿಶಿಂಗ್ ಇವೆರಡರಲ್ಲೂ ಕೂಡ ವಿತ್ ವೈಫೈ ಎನೇಬಲ್ ಇರುತ್ತೆ, ವಿತ್ ಗ್ಲಾಸಿ ಫಿನಿಶಿಂಗ್ ಇರುತ್ತೆ, ಔಟ್ ಸೈಡ್ ಟೆಂಪರೇಚರ್ ಇರುತ್ತೆ. ಸೇಮ್ ಇನ್ಸೈಡ್ ಏನಿದೆಯಲ್ಲ ಆಲ್ಮೋಸ್ಟ್ ಇನ್ಸೈಡ್ ಇರೋದೆಲ್ಲ ನಿಮ್ಗೆ ಇದು ಗಾರ್ಡನ್ ಫ್ರೆಶ್ ಆಗ್ಬೋದು, ಫ್ರಿಜ್ ಝೋನ್ ಆಗ್ಬೋದು, ಮೈ ಝೋನ್ ಆಗ್ಬೋದು, ಇದೆಲ್ಲ ಬಂದು ನಿಮ್ಗೆ ಗ್ಲಾಸಿ ಫಿನಿಶಿಂಗ್ ಏನ್ ಯೂಸ್ ಮಾಡಿದಾರಲ್ಲ ಬ್ಲಾಕ್ ಗ್ಲಾಸ್ ಮತ್ತೆ ಮಿರರ್ ಫಿನಿಶಿಂಗ್ ಇದ್ರಲ್ಲಿ ಸೇಮ್ ಆಸ್ ವೆಲ್ ಆಸ್ ಬರುತ್ತೆ. ಒನ್ಲಿ ಡಿಫ್ರೆನ್ಸ್ ಏನಂದ್ರೆ ಶೈನಿ ಸ್ಟೀಲ್ ಅಲ್ಲಿ ಬಂದು ನಿಮ್ಗೆ ಗಾರ್ಡನ್ ಫ್ರೆಶ್ ನಿಮ್ಗೆ ಬಾಕ್ಸ್ ನಿಮ್ಗೆ ಆಪ್ಷನ್ ಇರಲ್ಲ, ಪ್ಲಸ್ ವೈಫೈ ಎನೇಬಲ್ ಇರಲ್ಲ. ಡಿಫ್ರೆನ್ಸ್ ಇಷ್ಟಿರುತ್ತೆ. ಸೊ ಇನ್ನ ಟರ್ಮ್ಸ್ ವಾರಂಟಿ ಹೋಗ್ತೀವಿ ಅಂದ್ರೆ ಕಂಪ್ಲೀಟ್ ಫ್ರಿಜ್ ವಾರಂಟಿ ಬಂದು 2 years ಇರುತ್ತೆ. ಸೊ ಕಂಪ್ರೆಸರ್ ಬಂದು ನಿಮ್ಗೆ 10 years ವಾರಂಟಿ ಕೊಟ್ಟಿರ್ತಾರೆ. ಕೆಂಪೇಗೌಡ ಅವರು ಈ ಒಂದು ಮಾಡೆಲ್ ನ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಈ ಒಂದು ಮಾಡೆಲ್ ನ ಪ್ರೈಸ್ ಹೇಳೋದಾದ್ರೆ, ಸೊ ಈ ಒಂದು ಕೆಪಾಸಿಟಿಲಿ ಇವಾಗ ಇದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಎಲ್ಲ ಹೋಗ್ತೀರಾ ಅಂದ್ರೆ, ಸೊ ಸ್ಟೀಲ್ ಕಲರ್ ಫಿನಿಶಿಂಗ್ ಅಲ್ಲಿ ಹೋಗ್ತೀರಾ ಅಂದ್ರೆ ಗ್ಲಾಸ್ ಎಲ್ಲ ಏನೋ ಬೇಡ ಅಂದ್ರೆ 80,000 ಶುರು ಆಗುತ್ತೆ. ಸೊ ನಂತರ ನೀವೇನಾದ್ರು ಗ್ಲಾಸ್ ಫಿನಿಶಿಂಗ್ ಅಲ್ಲಿ ಹೋಗ್ತೀರಾ ಅಂದ್ರೆ 1 ಲಕ್ಷ ಪ್ರೈಸ್ ಅಲ್ಲಿ ಇರುತ್ತೆ. ಸೊ ಇದೆಲ್ಲ ನಿಮ್ಮ ಪೇಮೆಂಟ್ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೀವು ಕ್ಯಾಶ್ ಅಲ್ಲಿ ಹೋಗ್ತೀರಾ ಒಂದು ಪ್ರೈಸ್ ಇರುತ್ತೆ, ಅಥವಾ ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅದಕ್ಕೆಲ್ಲ ಅಡಿಷನಲ್ ಡಿಸ್ಕೌಂಟ್ಸ್ ಎಲ್ಲ ಆಫರ್ಸ್ ಇರುತ್ತೆ. ಇನ್ನು ಕನ್ಸ್ಯೂಮರ್ ಲೋನ್ ಇವಾಗ ಬಜಾಜ್ IDFC ಫಿನಾನ್ಸ್ ಎಲ್ಲ ಹೋಗ್ತಿರೋರು ಕೂಡ ಅಲ್ಲೂ ಕೂಡ ನೋ ಕಾಸ್ಟ್ EMI ಎಲ್ಲ ಇರುತ್ತೆ. ಸೊ ಇದ್ರದ್ದು ಎಕ್ಸಾಕ್ಟ್ ನಿಮಗೆ ಪ್ರೈಸ್ ಎಲ್ಲ ತಿಳ್ಕೊಳ್ಬೇಕು ಅಂದ್ರೆ ಕೆಂಪೇಗೌಡ ಅವ್ರದ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವೇನಾದ್ರು ಪರ್ಚೇಸ್ ಮಾಡೋ ಪ್ಲಾನ್ ಇತ್ತು ಅಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಈ ಒಂದು ಮಾಡೆಲ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಆ ಕಮೆಂಟ್ ಕೂಡ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ. ಧನ್ಯವಾದಗಳು.